Relation between degree and radian. So in the last video we discussed about or we derived a formula which expresses a relation between arc length, radius and the angle subtended by the arc at the center of a circle. So then formula antandre, so actually it was L equal to R theta, or we can write a theta is equal to L by R. This was the formula which we derived yesterday. ಈ ಫಾರ್ಮುಲಾ ಯೂಸ್ ಮಾಡಿ ಇವತ್ತು ನಾವೇನು ಮಾಡೋಣ ಅಂತಂದರೆ ವಿ ಶಾಲ್ ನೋ ದ ರಿಲೇಷನ್ ಬಿಟ್ವೀನ್ ಡಿಗ್ರಿ ಆ್ಯಂಡ್ ರೇಡಿಯನ್ ಮೆಷರ್. ಒಂದು ವೇಳೆ ನಾವು ಕಂಪ್ಲೀಟ್ ಸರ್ಕಲ್ ಅಂತ ತಗೊಂಡ್ರೆ ಆ್ಯಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಆಫ್ ಎ ಕಂಪ್ಲೀಟ್ ಸರ್ಕಲ್ ಒಂದು ಕಂಪ್ಲೀಟ್ ರೊಟೇಷನ್ ಆದರೆ ಇನ್ ಡಿಗ್ರಿ ಮೆಷರ್ ಇಟ್ ವಿಲ್ ಬಿ ಈಕ್ವಲ್ ಟು 360 ಡಿಗ್ರಿ. ಹಾಗಾದರೆ ರೇಡಿಯನ್ನಲ್ಲಿ ಆ ಮೆಜರ್ ಏನಾಗಿರುತ್ತೆ ಅಂತ ನೋಡೋಣ. ಸೊ ಥೀಟಾ ರೇಡಿಯನ್ನಲ್ಲಿ ಬೇಕು ನಮಗೆ. ಸೊ ಇಟ್ ಈಸ್ ಈಕ್ವಲ್ ಟು ಎಲ್ ಅಂದರೆ ಆರ್ಕ್ ಲೆಂತ್. ಸೊ ಕಂಪ್ಲೀಟ್ ಸರ್ಕಲ್ ಅಂತಂದರೆ ಲೆಂತ್ ಆಫ್ ದ ಆರ್ಕ್ ವಿಲ್ ಬಿ ಈಕ್ವಲ್ ಟು 2πr. ಅಂದರೆ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ವಿಲ್ ಆ್ಯಕ್ಟ್ ಆಸ್ ದ ಆರ್ಕ್ ಹಿಯರ್. ಸೊ ಎಲ್ ವಿಲ್ ಬಿ ಈಕ್ವಲ್ ಟು 2πr and r as it is radius. R gets cancelled, so it is equal to 2π in radian. 2π radian. So degrees alli 360 degree ಆದರೆ radian alli it will be equal to 2π. Therefore we can say that 360 degree is equal to 2π radian. 360 degree is equal to 2π radian. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ರಿಸಲ್ಟ್. ಒನ್ ಮೋರ್ ರಿಸಲ್ಟ್ ಅಂತ ಹೇಳ್ಬೋದು ಬೇಕಿದ್ರೆ. ಇಟ್ ಈಸ್ ಇಂಪಾರ್ಟೆಂಟ್ ರಿಸಲ್ಟ್. ಓಕೆ, ಈ ರಿಸಲ್ಟನ್ನ ಇಟ್ಕೊಂಡು ಮತ್ತೆ ನಾವೇನು ಮಾಡ್ಬೋದು ಅಂತಂದರೆ ಡಿಸ್ಕಷನನ್ನು ಕಂಟಿನ್ಯೂ ಮಾಡ್ಬೋದು. ಡಿವೈಡಿಂಗ್ ಬೈ 2 ಆನ್ ಬೋತ್ ಸೈಡ್. ಸೊ 360 ಡಿಗ್ರಿ ಮತ್ತು ಈ ಕಡೆ 2πಗೆ ಎರಡೂ ಕಡೆ 2 ಇಂದ ನಾವು ಡಿವೈಡ್ ಮಾಡಿದಾಗ ದಿಸ್ 360 ಡಿಗ್ರಿ ವಿಲ್ ಬಿಕಮ್ 180 ಡಿಗ್ರಿ. ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು 2πನ 2 ಇಂದ ಡಿವೈಡ್ ಮಾಡಿದಾಗ 2 ಕ್ಯಾನ್ಸಲ್ ಆಗಿ ವಿ ಗೆಟ್ π ರೇಡಿಯನ್. ಸೊ 360 ಡಿಗ್ರಿ ಆದರೆ 2π ರೇಡಿಯನ್ ಆಗಿರ್ತದೆ. 180 ಡಿಗ್ರಿ ಆದರೆ ಇಟ್ ವಿಲ್ ಬಿ ಈಕ್ವಲ್ ಟು π ರೇಡಿಯನ್. ಸೊ 360 ಡಿಗ್ರಿ 2π ರೇಡಿಯನ್. ಇಲ್ಲಿ ಡಿವೈಡೆಡ್ ಬೈ 2 ಮಾಡಿದ್ರೆ 2 1s 2 2 8s 16 0. ಹಿಯರ್ 2 ಡಿವೈಡ್ ಮಾಡಿದ್ರೆ 2 ಕ್ಯಾನ್ಸಲ್. ಸೊ ಈ ರೀತಿ 2 ಇಂದ ನಾವೇನಾದರೂ ಡಿವೈಡ್ ಮಾಡಿದ್ವಿ ಅಂತಂದರೆ 180 ಡಿಗ್ರಿ ಈಸ್ ಈಕ್ವಲ್ ಟು π ರೇಡಿಯನ್ ಅಂತ ಬರ್ತದೆ. ಸೊ ಇಟ್ ಈಸ್ ಒನ್ ಮೋರ್ ರಿಸಲ್ಟ್. ಸೊ ಈ ಎಲ್ಲ ರಿಸಲ್ಟ್ಗಳು ನಿಮಗೆ ನೆನಪಿರಬೇಕು. ಓಕೆ, ನಾವು ಫ್ರಮ್ ಹಿಯರ್ ವಿ ಕ್ಯಾನ್ ಸೇ 180 ಡಿಗ್ರಿ ಈಕ್ವಲ್ ಟು π ರೇಡಿಯನ್ ಆದರೆ 1 ಡಿಗ್ರಿ ಈಸ್ ಈಕ್ವಲ್ ಟು 180ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಕೆಳಗಡೆ ಬರ್ತದೆ π/180 ಆಗ್ತದೆ. ಸೊ 180 ಡಿಗ್ರಿ ಈಕ್ವಲ್ ಟು π ರೇಡಿಯನ್ ಆದರೆ ದಿಸ್ ಇಂಪ್ಲೈಸ್ 1 ಡಿಗ್ರಿ ಈಸ್ ಈಕ್ವಲ್ ಟು 180ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಸೊ ವಿ ಗೆಟ್ π/180 ರೇಡಿಯನ್. π/180 ರೇಡಿಯನ್. ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 0.01746 ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಇದು. ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಇಟ್ ಈಸ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಸೊ 1 ಡಿಗ್ರಿ ಅಂತಂದರೆ ಎಷ್ಟು ರೇಡಿಯನ್ ಅಂತಂದರೆ 0.01746 ರೇಡಿಯನ್. ಅಪ್ರಾಕ್ಸಿಮೇಟ್ಲಿ ಇಟ್ ಈಸ್ ಈಕ್ವಲ್ ಟು 0.01746 ರೇಡಿಯನ್. ಎಷ್ಟು? 1 ಡಿಗ್ರಿ ಅಂದರೆ. ಅದೇ ಒಂದು ವೇಳೆ ನನಗೆ ರೇಡಿಯನ್ ಬೇಕು, 1 ರೇಡಿಯನ್ ಬೇಕು ಅಂದರೆ ಪೈನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ 1 ರೇಡಿಯನ್ ಅದನ್ನು ನಾನು ಸಿ ಅಂತ ಬರೀತೀನಿ. 1 ರೇಡಿಯನ್ ಈಸ್ ಈಕ್ವಲ್ ಟು 180 ಡಿಗ್ರಿ ಆಸ್ ಇಟ್ ಈಸ್ ಇರ್ತದೆ, ಪೈ ಕೆಳಗಡೆ ಬರ್ತದೆ. 180 ಡಿಗ್ರಿ ಡಿವೈಡೆಡ್ ಬೈ ಪೈ. ಹಿಯರ್ ಪೈ ಮೀನ್ಸ್ 22/7, ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 22/7.
It is not exactly equal to, it is approximately equal to 22/7. Remember, pi is an irrational number, whereas 22/7 is a rational number. ಬಹಳಷ್ಟು ಜನ ಇದನ್ನ ತಪ್ಪಾಗಿ ಹೇಳ್ತಾರೆ. ಏನು ಅಂತಂದರೆ 22/7 ಕೂಡ ಇರ್ಯಾಷನಲ್ ಅಂತ ಹೇಳ್ತಾರೆ. ನೋ, 22/7 ಈಸ್ ಎ ರ್ಯಾಷನಲ್ ನಂಬರ್, ಪೈ ಈಸ್ ಆನ್ ಇರ್ಯಾಷನಲ್ ನಂಬರ್. ಹಾಗಾದರೆ ಪೈ ಈಕ್ವಲ್ ಟು 22/7 ಅಂತ ಹೇಳ್ತೀವಲ್ಲ, ಎಕ್ಸಾಕ್ಟ್ಲಿ ಈಕ್ವಲ್ ಟು ಅಲ್ಲ, ಪೈ ಈಕ್ವಲ್ ಟು 22/7 ಅಲ್ಲ, ಪೈ ಈಸ್ ನಿಯರ್ಲಿ ಈಕ್ವಲ್ ಟು 22/7, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅದು. ಸೊ ಇಲ್ಲಿ ಪೈ ವ್ಯಾಲ್ಯೂನ 22/7 ಅಂತೆಲ್ಲ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ಅದನ್ನು ಹೆಂಗೆ ಸಿಂಪ್ಲಿಫೈ ಮಾಡ್ಬೇಕಂತ ನಾನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಹೇಳ್ತೀನಿ. ಸೊ ಇಟ್ ಈಸ್ ಈಕ್ವಲ್ ಟು 1 ರೇಡಿಯನ್ ಈಸ್ ಈಕ್ವಲ್ ಟು 57 ಡಿಗ್ರಿ 16 ಮಿನಿಟ್ಸ್. ಇಟ್ ಈಸ್ ಆಲ್ಸೋ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಸೊ ಎಲ್ ಈಕ್ವಲ್ ಟು ಆರ್ ಥೀಟಾದಿಂದ ನಮಗೇನು ಗೊತ್ತಾಯಿತು ಅಂತಂದರೆ, ರೇಡಿಯನ್ ಮೆಜರಲ್ಲಿ ಒಂದು ಕಂಪ್ಲೀಟ್ ಆ್ಯಂಗಲ್ ಎಷ್ಟಿರುತ್ತೆ ಅಂತಂದರೆ 2π ರೇಡಿಯನ್ ಇರುತ್ತೆ. ದೇರ್ಫೋರ್ 360 ಡಿಗ್ರಿ ವಿಲ್ ಬಿ ಈಕ್ವಲ್ ಟು 2π ರೇಡಿಯನ್. ಫ್ರಾಮ್ ದಿಸ್ ವಿ ಗೆಟ್ 180 ಡಿಗ್ರಿ ಈಸ್ ಈಕ್ವಲ್ ಟು ಪೈ ರೇಡಿಯನ್. ಇದರಿಂದ 1 ನಾವು ಸಪ್ರೇಟ್ ಮಾಡ್ಕೊಂಡು 180ನ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 1 ಡಿಗ್ರಿ ಈಸ್ ಈಕ್ವಲ್ ಟು ಪೈ ಬೈ 180 ರೇಡಿಯನ್ ಬರ್ತದೆ. ಅಥವಾ ರೈಟ್ ಸೈಡಿಂದ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಪೈನ ಅಂತಂದರೆ ಇಲ್ಲಿ 1 ರೇಡಿಯನ್ ಉಳಿತದೆ, ಪೈ ಈ ಕಡೆ ಬರ್ತದೆ. ಸೊ 180 ಡಿಗ್ರಿ ಬೈ ಪೈ, 180 ಡಿಗ್ರಿ ಬೈ ಪೈ. ಸೊ ಈ ಕಡೆ ಏನುಳಿತು 1 ರೇಡಿಯನ್. ಸೊ 1 degree is equal to pi by 180 radian, and it is approximately equal to 0.01746 radian. And 1 radian is equal to 180 degree by pi, and which is approximately equal to 57 degree 16 minutes. ಸೊ ಇಷ್ಟನ್ನು ಇಟ್ಕೊಂಡು ನಾವೇನು ಮಾಡಬಹುದು ಅಂತಂದರೆ, ರೇಡಿಯನ್ ಮೆಜರು ಮತ್ತು ಡಿಗ್ರಿ ಮೆಜರ್ಗಳನ್ನು ಎರಡನ್ನೂ ಬರೆಯೋಣ. ಸೊ ಒಂದೇನು ಮಾಡೋಣ ಅಂತಂದರೆ, ಒಂದು ಕಡೆ ಡಿಗ್ರಿ ಮೆಜರ್ಸು, ಇನ್ನೊಂದು ಕಡೆ ರೇಡಿಯನ್ ಮೆಜರ್ಸು. ಡಿಗ್ರಿ ಮೆಜರ್, ಇಲ್ಲಿ ರೇಡಿಯನ್ ಮೆಜರ್. ಸೊ ಡಿಗ್ರಿ ಮೆಜರಲ್ಲಿ ಆಲ್ರೆಡಿ ನಮಗೆ ಗೊತ್ತಿದೆ ಏನು ಅಂತಂದರೆ 360 ಡಿಗ್ರಿ ಅಂತಂದರೆ 2π ರೇಡಿಯನ್ ಅಂತ. ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀನಿ ನಾನು. ಸ್ಟೆಪ್ ಬೈ ಸ್ಟೆಪ್ ಅಂತಂದರೆ ಕೆಲವೊಂದಷ್ಟು ಸ್ಟ್ಯಾಂಡರ್ಡ್ ಆ್ಯಂಗಲ್ಗಳಿದೆ ನಮ್ಗೆ ಗೊತ್ತಿರೋದು. 30 ಡಿಗ್ರಿ, 45 ಡಿಗ್ರಿ, ಆಮೇಲೆ 60 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ, ಈ ಥರ ಕೆಲವೊಂದಷ್ಟು ಸ್ಟ್ಯಾಂಡರ್ಡ್ ಆ್ಯಂಗಲ್ಗಳಿದೆಯವಲ್ಲ, ಆ ಸ್ಟ್ಯಾಂಡರ್ಡ್ ಆ್ಯಂಗಲ್ಗಳನ್ನು ನಾವು ಫೈಂಡ್ ಔಟ್ ಮಾಡೋಣ. ಯಾವುದರಲ್ಲಿ ಅಂತಂದರೆ ರೇಡಿಯನ್ ಮೆಜರಲ್ಲಿ ಫೈಂಡ್ ಔಟ್ ಮಾಡೋಣ. ರೈಟ್. ಸೊ ಫಸ್ಟ್ ಓಕೆ, ಡಿಗ್ರಿ ಮೆಜರಲ್ಲಿ 30 ಡಿಗ್ರಿ ಇತ್ತು ಅಂತ ಅಂದ್ಕೊಳ್ರಿ. ಹಾಗಾದರೆ ರೇಡಿಯನ್ ಮೆಜರಲ್ಲಿ ಸೊ ಅದನ್ನು ಯಾವ ರೀತಿ ಬರೀಬೇಕು, ಅಥವಾ ಎಷ್ಟಾಗ್ತದೆ ಅದು 30 ಡಿಗ್ರಿ? ಓಕೆ, ಸೊ 1 ಡಿಗ್ರಿ ಅಂತಂದರೆ ಎಷ್ಟಿದೆ ಇಲ್ಲಿ? ಪೈ ಬೈ 180 ಅಂತ ಇದೆ. ಹಾಗಾದರೆ 30 ಡಿಗ್ರಿ ಬೇಕು ಅಂತಂದರೆ ಎರಡೂ ಕಡೆ 30ನ ಮಲ್ಟಿಪ್ಲೈ ಮಾಡಿ. ಸೊ 30 ಈಕ್ವಲ್ ಟು ಪೈ ಬೈ 180 ಇಂಟು 30. ಸೊ 0 ಕ್ಯಾನ್ಸಲ್ ಆಗಲಿ, 3 1 3, 6 18. ಸೊ 30 ಡಿಗ್ರಿ ಈಸ್ ಈಕ್ವಲ್ ಟು, ಎರಡು ಕಡೆ 30 ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಸೊ 30 1 ಜೊತೆ ಮಲ್ಟಿಪ್ಲೈ ಮಾಡಿದಾಗ 30 ಡಿಗ್ರಿ ಆಗಿಬಿಡ್ತದೆ. ಈ ಕಡೆ ರೇಡಿಯನ್ ಇದೆ. ಸೊ ಪೈ ಬೈ 6, 30 ಡಿಗ್ರಿ ಈಸ್ ನಥಿಂಗ್ ಬಟ್ ಪೈ ಬೈ 6. ನೆಕ್ಸ್ಟ್ 45 ಡಿಗ್ರಿ ಬೇಕು ಅಂದರೆ ಎರಡೂ ಕಡೆಯೂ 45 ಮಲ್ಟಿಪ್ಲೈ ಮಾಡಿ. 45 ಟೈಮ್ಸ್ 1 ಡಿಗ್ರಿ ಈಸ್ ಈಕ್ವಲ್ ಟು 45 ಡಿಗ್ರಿ. ಹಿಯರ್ ಆಲ್ಸೋ ಪೈ ಬೈ 180 ಇಂಟು 45. 9 5 45, 9 2 18, 0, 5 1 5 4. ಸೊ ಪೈ ಬೈ 4. therefore 45 ಡಿಗ್ರಿ ಇದನ್ನು ನಾವು ಡಿಗ್ರಿ ಮೆಜರಲ್ಲಿ ಪೈ ಬೈ 4 ಅಂತ ಹೇಳ್ತೀವಿ. ನಾವು ವಿ ಶಾಲ್ ಫೈಂಡ್ 60 ಡಿಗ್ರಿ. ಸೊ ಮಲ್ಟಿಪ್ಲೈ 60 ಆನ್ ಬೋತ್ ಸೈಡ್. ಸೊ ಪೈ ಬೈ 180 ಇಂಟು 60. ಸೊ 6 0 ಕ್ಯಾನ್ಸಲ್, 6 1 6 3. ಸೊ 60 ಡಿಗ್ರಿನ ರೇಡಿಯನ್ನಲ್ಲಿ ನಾವು ಪೈ ಬೈ 3 ಅಂತ ಹೇಳ್ತೀವಿ. ಸೊ 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ. ನಾವು ಟೇಕ್ 90 ಡಿಗ್ರಿ. ಸೊ 90 ಡಿಗ್ರಿ ಬೇಕು ಅಂತಂದರೆ ಈ ಇಕ್ವೇಷನನ್ನು ಎರಡು ಕಡೆ 90ಇಂದ ಮಲ್ಟಿಪ್ಲೈ ಮಾಡಿ. ಸೊ 90 ಇಂಟು 1 ಡಿಗ್ರಿ ವಿಲ್ ಬಿಕಮ್ 90 ಡಿಗ್ರಿ.
and here pi by 180 into 90. So 91s are 92s are 180. So it will become pi by 2. Pi by 2. So 30 degrees ಸಿಕ್ತು, 45 ಡಿಗ್ರಿ ಸಿಕ್ತು, 60 ಡಿಗ್ರಿ ಸಿಕ್ತು, 90 ಡಿಗ್ರಿ ಸಿಕ್ತು. ನೆಕ್ಸ್ಟ್ ಯಾವುದು ಸ್ಟ್ಯಾಂಡರ್ಡ್ ಆ್ಯಂಗಲ್ ನಮ್ಗೆ ಗೊತ್ತಿರೋದು ಅಂತಂದರೆ 180 ಡಿಗ್ರಿ. ಇಲ್ಲೇ ಕೆಳಗಡೆ ಮಾಡಿಬಿಡ್ತೀನಿ 180 ಡಿಗ್ರಿ. ಸೊ ಎರಡು ಕಡೆ 180ಇಂದ ಮಲ್ಟಿಪ್ಲೈ ಮಾಡಿದಾಗ ಲೆಫ್ಟ್ ಸೈಡ್ 180 ಡಿಗ್ರಿ ಆಗ್ತದೆ. 180 ಡಿಗ್ರಿ ಆಲ್ರೆಡಿ ನಾವು ಫೈಂಡ್ ಮಾಡಿದ್ದೀವಿ. ಸೊ 180 ಡಿಗ್ರಿ ಈಸ್ ನಥಿಂಗ್ ಬಟ್ ಪೈ. ಸೊ ಬೇಕಾಗಿಲ್ಲ, ಆಲ್ರೆಡಿ ಇದನ್ನು ಫೈಂಡ್ ಮಾಡಿದ್ದೀವಲ್ಲ. 180 ಡಿಗ್ರಿ ಅಂತಂದರೆ ಪೈ. ಎಸ್, 180 ಡಿಗ್ರಿ ಮೀನ್ಸ್ ಪೈ. ಸೊ 180 ಡಿಗ್ರಿ ಆದಮೇಲೆ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಆ್ಯಂಗಲ್ ನಮ್ಮ ಹತ್ರ ಇರೋದು 270 ಡಿಗ್ರಿ. ಸೊ ಎರಡು ಕಡೆ 270ಇಂದ ಮಲ್ಟಿಪ್ಲೈ ಮಾಡಿ 270 ಡಿಗ್ರಿ ಈಸ್ ಈಕ್ವಲ್ ಟು ಪೈ ಬೈ 180 ಇಂಟು 270. 0 0 ಕ್ಯಾನ್ಸಲ್, 9 2s are 18, 9 3s are 27. So 3 pi by 2. So 3 pi by 2. ಅದಾದಮೇಲೆ ನೆಕ್ಸ್ಟ್ ಬರೋದು ಲಾಸ್ಟ್ ಒನ್ 360 ಡಿಗ್ರಿ. ಸೊ ಆಲ್ರೆಡಿ ಏನು ಅಂತ 360 ಡಿಗ್ರಿ ಈಸ್ ನಥಿಂಗ್ ಬಟ್ 2 ಪೈ. ಸೊ ಈ ರೀತಿ ಸ್ಟ್ಯಾಂಡರ್ಡ್ ಆ್ಯಂಗಲ್ಗಳಿದೆ. ಡಿಗ್ರಿ ಮೆಷರಲ್ಲಿ 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ ಆ್ಯಂಡ್ 360 ಡಿಗ್ರಿ ಈ ಥರ ಹೇಳಿದರೆ, ಅದನ್ನು ರೇಡಿಯನ್ ಮೆಷರಲ್ಲಿ ನಾವು ಪೈ ಬೈ 6, ಪೈ ಬೈ 4, ಪೈ ಬೈ 3, ಪೈ ಬೈ 2, ಪೈ ಆ್ಯಂಡ್ 3 ಪೈ ಬೈ 2, 2 ಪೈ ಈ ರೀತಿ ಹೇಳ್ತೀವಿ ಕರೆಸ್ಪಾಂಡಿಂಗ್ ರೆಸ್ಪೆಕ್ಟಿವ್ಲಿ. ಸೊ ಈ ವ್ಯಾಲ್ಯೂಸ್ಗಳನ್ನು ಅಂದರೆ ಇದನ್ನು ಡಿಗ್ರಿ ಮೆಷರಲ್ಲಿ ಯಾವ ರೀತಿ ಬರೀತೀವಿ, ಡಿಗ್ರಿನಲ್ಲಿ ಯಾವ ಥರ ಬರಿತೀವಿ, ರೇಡಿಯನಲ್ಲಿ ಯಾವ ಥರ ಬರಿತೀವಿ ಅಂತ ನೆನಪಿಟ್ಕೊಂಡ್ರೆ ಒಳ್ಳೆಯದು. Yes, this is yes, degree measure, radian measure. So pi by 6 ಅಂದರೆ 30 ಡಿಗ್ರಿ, pi by 4 ಅಂದರೆ 45 ಡಿಗ್ರಿ, pi by 3 ಅಂದರೆ 60 ಡಿಗ್ರಿ, pi by 2 ಅಂದರೆ 90 ಡಿಗ್ರಿ, pi ಅಂದರೆ 180 ಡಿಗ್ರಿ, 270 ಡಿಗ್ರಿನ 3 pi by 2 ಅಂತ ಕರಿತೀವಿ, 2 pi ಇಂದ 360 ಡಿಗ್ರಿ.